ಜನ ಕೇಳ್ತಾರೆ ಅನ್ನೋದಕ್ಕೆ ನಾನ್ ಬದುಕಕ್ಕಾಗಲ್ಲ. ಸಿಂಗಲ್ ಆಗಿದ್ರೆ ಲವರ್ ಇಲ್ವಾ ಅಂತಾರೆ, ಲವರ್ ಇದ್ರೆ ಮದ್ವೆ ಯಾವಾಗ ಅಂತಾರೆ, ಬ್ರೇಕಪ್ ಆದ್ರೂ ಕೇಳ್ತಾರೆ, ಡಿವೋರ್ಸ್ ಆದ್ರೂ ಕೇಳ್ತಾರೆ, ನಾವು ಚೆನ್ನಾಗಿದ್ರು ಮಾತಾಡ್ತಾರೆ, ಚೆನ್ನಾಗಿ ಇಲ್ದೇ ಇದ್ರು ಮಾತಾಡ್ತಾರೆ. ಕೇಳೋರ್ಗೋಸ್ಕರ ಬದುಕಕ್ಕಾಗಲ್ಲ, ನಮ್ಗೆ ಹೆಂಗ್ ಬೇಕಂಗ್ ಬದುಕ್ಬೇಕು. ಏನೋ ಸಿಗರೇಟ್ ಬಿಟ್ಬಿಡು, ಎಣ್ಣೆ ಕಮ್ಮಿ ಮಾಡು ಅಂದ್ರೆ ಯೋಚಿಸ್ಬೋದು. ಅದನ್ ಬಿಟ್ಬಿಟ್ಟು ಇವತ್ತು ನಿಮ್ಮ ಅಮ್ಮನ್ಗೋಸ್ಕರ, ನಾಳೆ ನಿಮ್ಮ ಅಪ್ಪನ್ಗೋಸ್ಕರ, ನಾಡಿದೀನ್ ಯಾವನ್ಗೋಸ್ಕರ ನನ್ನ ಕ್ಯಾರೆಕ್ಟರ್ ಚೇಂಜ್ ಮಾಡ್ತಾ ಹೋದ್ರೆ ನೀನ್ ಇಷ್ಟಪಟ್ಟಿರೋ ರಾಮಾಚಾರ್ಯನೇ ನಿನಗಿರಲ್ಲ. ನಿನ್ನ ಕಳ್ಕೊತೀನಿ ಅನ್ನೋ ಭಯಕ್ಕೆ ಚೇಂಜ್ ಆಗಿರೋ ತರ ನಾಟಕ ಆಡ್ಬೇಕಾಗುತ್ತೆ. ಅದನ್ನೇ ನೀನ್ ನಿಜ ಅಂತ ನಂಬ್ಕೊಂಡು ಖುಷಿಯಾಗಿರ್ಬೇಕಾಗುತ್ತೆ. ಆ ನಾಟಕದ ಬದುಕು ನನಗೆ ಬೇಕಾಗಿಲ್ಲ. ಸರಿ, ನಿಮ್ಮ ಅಮ್ಮನ ಪ್ರಕಾರ ನಾನು ಹೆಂಗಿರ್ಬೇಕು? ಓಹೋ, ನಿಮ್ಮ ಅಪ್ಪನ ತರ ನಿಮ್ಮ ಅಮ್ಮ ಹೇಳಿದಕ್ಕೆಲ್ಲ ಕೋಲೆ ಬಸ್ವನ್ ತರ ತಲೆ ಅಲ್ಲಾಡ್ಸ್ಕೊಂಡಿರ್ಬೇಕಾ? ನಮ್ಮ ಅಪ್ಪನ ಬಗ್ಗೆ ಮಾತಾಡೋ ಯೋಗ್ಯತೆ ನಿನ್ಗಿಲ್ಲ. ಫಸ್ಟ್ ನೀನ್ ಸರಿ ಇದೆ ಅಂತ ನೋಡ್ಕೋ. ಒಳ್ಳೆ ಸ್ಟೂಡೆಂಟ್. ಜನ ಕೇಳ್ತಾರೆ ಅನ್ನೋದಕ್ಕೆ ನಾನ್ ಬದುಕಕ್ಕಾಗಲ್ಲ. ಸಿಂಗಲ್ ಆಗಿದ್ರೆ ಲವರ್ ಇಲ್ವಾ ಅಂತಾರೆ, ಲವರ್ ಇದ್ರೆ ಮದ್ವೆ ಯಾವಾಗ ಅಂತಾರೆ, ಬ್ರೇಕಪ್ ಆದ್ರೂ ಕೇಳ್ತಾರೆ, ಡಿವೋರ್ಸ್ ಆದ್ರೂ ಕೇಳ್ತಾರೆ, ನಾವು ಚೆನ್ನಾಗಿದ್ರು ಮಾತಾಡ್ತಾರೆ, ಚೆನ್ನಾಗಿ ಇಲ್ದೇ ಇದ್ರು ಮಾತಾಡ್ತಾರೆ. ಕೇಳೋ